ಇನ್ನು ನಾಗಮಂಗಲದ ಈ ಗಲಭೆ ಬಗ್ಗೆ ಆರ್ ಅಶೋಕ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಗಲಭೆಯ ವೇಳೆ ಪಾಕ್ ಪರ ಘೋಷಣೆಗಳನ್ನು ಕೂಗಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಟ್ವೀಟ್ ಮೂಲಕ ಈ ರೀತಿಯಾಗಿ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ನಿಷೇಧಿತ ಸಂಘಟನೆಗಳ ಕೈವಾಡ ಇದೆ ಇದರಲ್ಲಿ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಗಣೇಶೋತ್ಸವವನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕೂಡ ಕಿಡಿಕಾರಿದ್ದಾರೆ. ಪರಮೇಶ್ವರ್ ಮತ್ತು ಸಿದ್ದರಾಮಯ್ಯರಿಗೆ ಟ್ಯಾಗ್ ಮಾಡಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಪೋಸ್ಟ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಗಲಭೆಯ ವೇಳೆ ಪಾಕ್ ಪರ ಘೋಷಣೆಗಳನ್ನು ಕೂಗಲಾಗಿದೆ ಅನ್ನೋದು ಅವರ ಆರೋಪ. ನಿಷೇಧಿತ ಸಂಘಟನೆಗಳ ಕೈವಾಡ ಇದೆ ಈ ಕೃತ್ಯದಲ್ಲಿ ಅನ್ನುವಂಥ ಗಂಭೀರ ಆರೋಪವನ್ನ ಆರ್ ಅಶೋಕ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಅದನ್ನ ಗೃಹ ಸಚಿವ ಪರಮೇಶ್ವರ್ ಮತ್ತೆ ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಆರ್ ಅಶೋಕ್ ಟ್ಯಾಗ್ ಮಾಡಿದ್ದಾರೆ. ಅಲ್ಲಿ ಗಣಪತಿ ಉತ್ಸವ ಹೋಗ್ತಾ ಇತ್ತು. ಆಗ ಮಸೀದಿಯ ಮುಂಭಾಗ ಬಂದಾಗ ಘೋಷಣೆಗಳು ಆ ಕಡೆಯಿಂದ ಈ ಕಡೆಯಿಂದ ಶುರುವಾಯಿತು. ಕಲ್ಲು ತೂರಾಟದಲ್ಲಿ ಆರಂಭ ಆಗಿ ದೊಡ್ಡ ಗಲಭೆ ನಡೆದೋಯ್ತು. ಈ ರೀತಿಯಾದಂಥ ಒಂದು ಪಿಕ್ಚರ್ ಇದ್ದದ್ದು ಘಟನೆಗೆ ಸಂಬಂಧಪಟ್ಟ ಹಾಗೆ. ಬಟ್ ಈಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಬೇರೆನೇ ಆರೋಪ ಮಾಡ್ತಿದ್ದಾರೆ. ಇಲ್ಲಿ ಪಾಕ್ ಪರ ಘೋಷಣೆಗಳು ಕೇಳಿ ಬಂದಿವೆ. ಯಾರು ಈ ಗಲಭೆ ಎಬ್ಸಿದ್ರೋ, ಬೆಂಕಿ ಇಟ್ರೋ, ಕಲ್ಲು ಹೊಡೆದ್ರೋ ಅವ್ರ ಕಡೆಯಿಂದ ಘೋಷಣೆಗಳು ಕೇಳಿ ಬಂದಿದೆ ಅಂತ. ಸೊ ನಾಗಮಂಗಲ ಕೋಮು ಗಲಭೆ ವೇಳೆ ಪಾಕ್ ಪರ ಘೋಷಣೆ ಕೂಗಿದ್ರ ಹಾಗಿದ್ರೆ ನಾಗಮಂಗಲದಲ್ಲಿ ಬುಧವಾರ ರಾತ್ರಿ ಗಣೇಶನ ವಿಸರ್ಜನೆಯ ವೇಳೆ ನಡೆದಂತಹ ಗಲಭೆಗೆ ಸಂಬಂಧಪಟ್ಟ ಹಾಗೆ ಈ ಕೋಮು ಗಲಭೆಯಲ್ಲಿ 3 ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನ ಕೂಗಿದ್ದಾರೆ ಅಂತ ಅಲ್ಲೇ ಇದ್ದಂಥ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಈ ಕೋಮು ದಳ್ಳುರಿಯಲ್ಲಿ ಕೋಮು ಗಲಭೆಯಲ್ಲಿ 3 ಕಿಡಿಗೇಡಿಗಳು ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಯನ್ನು ಕೂಗಿದ್ದಾರೆ ಅಂತ. ಇಲ್ಲಿ ನಿಷೇಧಿತ ಸಂಘಟನೆಗಳ ಕೈವಾಡವಿರುವಂತಹ ಅನುಮಾನ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಇದರ ಬೆನ್ನಲ್ಲೇ ಚಿಕ್ಕಮಗಳೂರಿನಲ್ಲಿ ಬೈಕ್ನಲ್ಲಿ ಪ್ಯಾಲೆಸ್ತೈನ್ ಧ್ವಜ ಹಿಡಿದಿರೋದು, ಪುಂಡಾಟ ಮೆರೆದಿರೋದು ಕಂಡು ಬಂದಿದೆ. ದಾವಣಗೆರೆಯ ಗಾಂಧಿನಗರ ಹಾಗೂ ಅಹಮದ್ ನಗರಗಳಲ್ಲೂ ಕೂಡ ಹಿಂದೂ ಯುವಕರು ಬಾವುಟ ಕಟ್ಟಿದ್ದಕ್ಕೆ ಮತಾಂಧ ಪುಂಡರು ಅವರ ಮೇಲೆ ಹಲ್ಲೆ ಮಾಡಿದ್ರು. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಈ ಪ್ರಚೋದನಾಕಾರಿ ಘಟನೆಗಳು ಗಣೇಶೋತ್ಸವವನ್ನೇ ಟಾರ್ಗೆಟ್ ಮಾಡಿಕೊಂಡಂತಿದೆ. ಇಂಥ ಘಟನೆಗಳು ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ನಡೆದಿತ್ತು. ಹಿಂದೂಗಳ ಹಬ್ಬಗಳು, ಉತ್ಸವಗಳು, ಸಂಭ್ರಮಾಚರಣೆಯನ್ನೇ ಈ ರೀತಿಯಾಗಿ ಟಾರ್ಗೆಟ್ ಮಾಡ್ಕೊಳ್ತಾರೆ. ರಾಜ್ಯಾದ್ಯಂತ ನಡೆಸ್ತಾ ಇರುವಂತಹ ಇಂತಹ ದುಷ್ಕೃತ್ಯಗಳ ಹಿಂದೆ ಮತೀಯ ಮೂಲಭೂತವಾದಿ ಸಂಘಟನೆಗಳ ದೊಡ್ಡ ಜಾಲವೇ ಇರುವಂತಿದೆ. ಅಂತಾರಾಜ್ಯ ಅಂತಾರಾಷ್ಟ್ರೀಯ ನಂಟನ್ನ ಹೊಂದಿರುವಂತಹವರು ಇಂಥ ವ್ಯವಸ್ಥಿತ ಪ್ರಾಯೋಜಿತ ಜಾಲವನ್ನ ಭೇದಿಸೋದು ಸ್ಥಳೀಯ ಪೊಲೀಸರಿಂದ ಅಸಾಧ್ಯವಾಗಿದೆ ಅಂತಾರೆ ಆರ್ ಅಶೋಕ್ ಅವರು. ಸೊ ಕೂಡಲೇ ಈ ಪ್ರಕರಣವನ್ನ ಎನ್ಐಎ ತನಿಖೆ ಕೊಡಬೇಕು ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಈ ಪೋಸ್ಟ್ನಲ್ಲಿ ಟ್ಯಾಗ್ ಮಾಡಿ ಆರ್ ಅಶೋಕ್ ಒತ್ತಾಯಿಸಿದ್ದಾರೆ. ಇದು ಸ್ಥಳೀಯ ಪೊಲೀಸರಿಂದ ಭೇದಿಸಬಹುದಾದಂತಹ ಜಾಲ ಅಲ್ಲ. ಅಂತಾರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವರ ಜಾಲ ಇದ್ದಿದ್ದಿರಬಹುದು. ಹೀಗಾಗಿ ಇದನ್ನ ಎನ್ಐಎ ತನಿಖೆಗೆ ವಹಿಸಬೇಕು. ಒಂದೊಂದು ಘಟನೆಗಳನ್ನು ಗಮನಿಸ್ತಾ ಇದ್ದಾಗ ಇದು ವ್ಯವಸ್ಥಿತವಾಗಿ ನಡೆದಿರೋ ಹಾಗಿದೆ. ಹಿಂದೂಗಳ ಹಬ್ಬ ಆಚರಣೆ, ಮೆರವಣಿಗೆ, ಸಂಭ್ರಮಾಚರಣೆ ಸಂದರ್ಭದಲ್ಲಿ ಈ ರೀತಿಯಾದಂಥ ಗಲಭೆಗಳಾಗ್ತಾ ಇದೆ. ಇದನ್ನ ಬಹಳ ವ್ಯವಸ್ಥಿತವಾಗಿ ರೂಪುಗೊಳಿಸಿ ಅದಾದ್ಮೇಲೆ ಗಲಭೆ ಎಬ್ಬಿಸಲಾಗ್ತಾ ಇದೆ. ಹೀಗಾಗಿ ಇದರ ಹಿಂದೆ ನಿಷೇಧಿತ ಸಂಘಟನೆಗಳ ಕೈವಾಡ ಇರುವಂತ ಶಂಕೆ ದಟ್ಟವಾಗ್ತಾ ಹೋಗ್ತಾ ಇದೆ. ಪಾಕಿಸ್ತಾನದ ಪರ ಘೋಷಣೆಗಳನ್ನು ಕೂಗಿದ್ದಾರೆ ಇಲ್ಲಿ ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳೇ ಹೇಳಿದ್ದಾರೆ. ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲಿ ನೋಡಿದ್ರೆ ಪ್ಯಾಲೆಸ್ತೈನ್ ಧ್ವಜ ಹಿಡಿದು ಪುಂಡ್ರು ಬೈಕಲ್ಲಿ ಓಡಾಡಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿನ ಈ ರೀತಿಯಾದಂತಹ ಘಟನೆಗಳನ್ನು ನೋಡಿದಾಗ ಟಾರ್ಗೆಟ್ ಮಾಡಿ ಮಾಡಿ ಇಂಥ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ. ಅದಕ್ಕೆ ಒಂದು ಬ್ಯಾಕ್ ಸಪೋರ್ಟಿಂಗ್ ಸಿಸ್ಟಮ್ ಕೂಡ ಇದೆ. ಹೀಗಾಗಿ ಇದನ್ನ ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡಬೇಕು. ರಾಷ್ಟ್ರೀಯ ತನಿಖಾ ದಳ ಎನ್ಐಎ ಇದರ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಇದರ ತನಿಖೆಯನ್ನ ಎನ್ಐಎಗೆ ವಹಿಸಬೇಕು ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಮ್ಮ ಈ ಪೋಸ್ಟ್ನಲ್ಲಿ ಗೃಹ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಇಬ್ಬರನ್ನು ಕೂಡ ಟ್ಯಾಗ್ ಮಾಡಿ ಈ ರೀತಿಯಾಗಿ ಒತ್ತಾಯಿಸಿದ್ದಾರೆ. ಇದೊಂದು ಬಹಳ ವ್ಯವಸ್ಥಿತ ಮತ್ತು ಪ್ರಾಯೋಜಿತ ಜಾಲವಾಗಿದೆ. ಇದನ್ನ ಭೇದಿಸೋದಕ್ಕೆ ಪೊಲೀಸರಿಂದ ಸಾಧ್ಯ ಆಗೋದಿಲ್ಲ ಅನ್ನೋದು ಅವರ ಅಭಿಪ್ರಾಯ. ಯಾಕೆ ಅಂದ್ರೆ ಹಲವು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಇದರ ಹಿಂದೆ ನಿಷೇಧಿತ ಸಂಘಟನೆಗಳ ಕೈವಾಡ ಇದೆ ಅಂತ ಹೇಳ್ತಿದ್ದಾರೆ. ಆ ಕ್ಷಣಕ್ಕೆ ಪ್ರಚೋದನಕಾರಿ ಘೋಷಣೆಗಳು ಕೇಳಿ ಬಂದವು.
ಹಾಗಾಗಿ ಎಲ್ಲವೂ ನಡೆದೋಯ್ತು ಅನ್ನೋ ರೀತಿಯಲ್ಲಿ ಅಷ್ಟೇ ಇಲ್ಲ. ಇದು ಕೇವಲ ಇದೊಂದು ಘಟನೆಯಲ್ಲ, ಬೇರೆ ಬೇರೆ ಘಟನೆಗಳನ್ನ ಒಂದಾದ್ಮೇಲೆ ಒಂದು ಜೋಡಿಸ್ತಾ ಹೋದ್ರೆ ಇದೆಲ್ಲವೂ ಬಹಳ ವ್ಯವಸ್ಥಿತವಾಗಿ ರೂಪುಗೊಂಡಿರೋದು ಕಂಡು ಬರುತ್ತೆ. ಅದು ನಾಗಮಂಗಲದ ಘಟನೆ ಇರಬಹುದು, ಚಿಕ್ಕಮಗಳೂರು, ಮಗಳೂರು, ಈ ಎಲ್ಲ ಘಟನೆಗಳ ಹಿಂದೆ ನಿಷೇಧಿತ ಸಂಘಟನೆಗಳ ಕೈವಾಡ ಇದ್ದಿರಬಹುದು. NIA ತನಿಖೆ ಕೊಡಿ ಅಂತ ಆಗ್ರಹಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.